ಏನೆಲ್ಲ ಮಾಡ್ತಿದ್ದೆ, ಹೊಟ್ಟೆ ಕಿಚ್ಚು ಅಪಪ್ರಚಾರದಿಂದ ನನ್ನನ್ನ ಸೋಲಿಸಿದ್ರು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬಹುಪರಾಕ್ ಅಂತ ಹೇಳಿದ್ದಾರೆ ಶಾಸಕ ಎಸ್.ಟಿ. ಸೋಮಶೇಖರ್. ವಸತಿ ಸಚಿವ ಎಂಟಿಬಿ ನಾಗರಾಜ್, ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಅವರ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು. ಸಿದ್ದರಾಮಯ್ಯ ಅವರೇ ನಮ್ಮ ಸಿಎಂ, ಇನ್ನು 5 ವರ್ಷ ಅಧಿಕಾರ ಸಿಕ್ಕಿದ್ರೆ ಏನೆಲ್ಲ ಮಾಡ್ತಾ ಇದ್ದೆ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಹೊಟ್ಟೆ ಕಿಚ್ಚು ಅಪಪ್ರಚಾರದಿಂದ ನನ್ನನ್ನ ಸೋಲಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಆಗಿದ್ದಾಗ ಎಲ್ಲಾ ವರ್ಗದವರಿಗೂ ಕೂಡ ನಾನು ನೆರವನ್ನ ನೀಡಿದ್ದೇನೆ, ಸ್ವಾಭಿಮಾನದಿಂದ ರಾಜಕಾರಣವನ್ನ ಕೂಡ ಮಾಡಿದ್ದೇನೆ. ನಾನು ಯಾರಿಗೂ ಕೂಡ ಇದುವರೆಗೂ ತಲೆ ತಗ್ಗಿಸಿ ರಾಜಕಾರಣವನ್ನ ಮಾಡಿದವನು ನಾನಲ್ಲ ಅಂತ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಚಾಮುಂಡೇಶ್ವರಿಯ ಆ ಒಂದು ಕ್ಷೇತ್ರದಲ್ಲಿ ಆದಂತಹ ಸೋಲನ್ನ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ. ನನ್ನ ಆಡಳಿತದ ಅವಧಿಯಲ್ಲಿ ಎಲ್ಲಾ ದಾರ್ಶನಿಕರ ಜಯಂತಿಯನ್ನ ಕೂಡ ಮಾಡಿದ್ದೇನೆ. ಒಳಿತನ್ನ ಬಯಸುವವರ ಜೊತೆ ಹಿಂದುಳಿದವರು ಹೋಗಬೇಕು, ಸ್ವಾರ್ಥವನ್ನ ಬಯಸುವವರ ಜೊತೆ ಹೋಗಬೇಡಿ ಅಂತ ಕೂಡ ಕಿವಿಮಾತನ್ನ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಶಿಷ್ಯರು ಕೂಡ ಗುಟುರು ಹಾಕಿದ್ದಾರೆ. ಸಿದ್ದುಗೆ ಬಹುಪರಾಕ್ ಅಂತ ಹೇಳಿದ್ದಾರೆ. ಶಾಸಕರಾಗಿರುವಂತೆ ಎಸ್.ಟಿ. ಸೋಮಶೇಖರ್, ವಸತಿ ಸಚಿವರಾಗಿರುವಂತೆ ಎಂಟಿಬಿ ನಾಗರಾಜ್ ಹಾಗೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರುವಂತದ್ದು. ಇಲ್ಲಿ ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು ಇರಬೇಕಾಗಿತ್ತು, ಅವರೇ ನಮ್ಮ ಸಿಎಂ ಅಂತ ಕೂಡ ಹೇಳಿರುವಂತದ್ದು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಎಂಟಿಬಿ ನಾಗರಾಜ್ ಅವರು, ನನ್ನ ಎದೆ ಬಗದ್ರೆ ಸಿದ್ದರಾಮಯ್ಯನವರೇ ಇರ್ತಾರೆ, ನಾನು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರ ಜಪವನ್ನೇ ಕೂಡ ಮಾಡ್ತೀನಿ. ವಸತಿ ಸಚಿವ ಎಂಟಿಬಿ ನಾಗರಾಜ್ ಅವರು ಈ ರೀತಿಯಾದಂತ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಕೇವಲ ಹಿಂದುಳಿದ ವರ್ಗಗಳ ನಾಯಕರಲ್ಲ, ಸಮಾಜದ ಎಲ್ಲಾ ಸಮುದಾಯಗಳ ನಾಯಕ ಅಂತ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ನಿಜವಾದ ಮಣ್ಣಿನ ಮಗ ಅಂತ ಹೇಳಿ ಇಲ್ಲಿ ಜೆಡಿಎಸ್ನ ಅಧಿನಾಯಕರಾಗಿರುವಂತಹ ದೇವೇಗೌಡರಿಗೂ ಕೂಡ ಟಾಂಗ್ ಅನ್ನ ನೀಡಲಾಗಿದೆ. ಈ ಮಾತನ್ನ ಆಡಿರುವಂತದ್ದು ಎಚ್.ಎಂ. ರೇವಣ್ಣ ಅವರು, ಮಾಜಿ ಸಚಿವರು. ಇನ್ನು ಕೆಲವರು ಮಗ ಸೊಸೆಗೆ ಮಾತ್ರ ಅವಕಾಶವನ್ನ ಕೊಡ್ತಾರೆ, ಆದ್ರೆ ಎಲ್ಲರಿಗೂ ಕೂಡ ಅವಕಾಶವನ್ನ ನೀಡಿದಂತ ಏಕಮಾತ್ರ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ಪರೋಕ್ಷವಾಗಿ ಜೆಡಿಎಸ್ಗೆ ಇದೇ ಸಂದರ್ಭದಲ್ಲಿ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಟಾಂಗ್ ನೀಡಿದ್ದಾರೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂತ ಅನುದಾನ, ನಮಗೆ ಕೊಟ್ಟಂತ ಎನ್ಕರೇಜ್ಮೆಂಟ್, ಕ್ಷೇತ್ರಕ್ಕೆ ಕೊಟ್ಟಂತ ಸಹಕಾರ, ಇವತ್ತು ಈ ಕಾಡಿಲು ಕೂಡ 2ನೇ ಬಾರಿಗೆ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೇನೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಆವತ್ತಿಂದ ಕೂಡ ಈ ಕ್ಷಣದವರೆಗೂ ಸಿದ್ದರಾಮಯ್ಯನವರು ನನ್ನ ಹೃದಯದ ಅಂತರಾಳದಲ್ಲಿ ಸಿದ್ದರಾಮಣ್ಣ 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 ಅಂತ ನಾನು ಜಪ ಮಾಡುತ್ತೇನೆ. ನಾನು ಸ್ವಲ್ಪ ಕೋಪ ಬಂದಾಗ ಮಾತನಾಡ್ತೀನಿ ಅಷ್ಟೇ, ಇಲ್ಲೇನೂ ಇಲ್ಲ. ನನ್ನ ಹೃದಯ ಬಗಲಿದೆ. ಆಂಜನೇಯ ಹೇಳ್ತಿದ್ದಲ್ಲ ರಾಮ 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 ಅಂತ ಹೇಳ್ತ, ನಾವಾಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ಒಟ್ಟು 51%, 58%. ಆಮೇಲೆ ಅದಕ್ಕಿಂತ ಸಿದ್ದೇನಂದ್ರೆ ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮೀಸಲಾತಿ ಇತ್ತು ಚುನಾವಣೆ ಮೆಂಬರ್ಶಿಪ್ಗೆ, ಆದ್ರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಇರಲಿಲ್ಲ. ನಮ್ಮ ರಿಪೋರ್ಟ್ ನಲ್ಲಿ ಸೇರಿಸ್ತಾರೆ. ನಾಟ್ ಓನ್ಲಿ ಟು SC ST,
ಸೇನೆ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಹೊಗಳುವ ಬರದಲ್ಲಿ ಜೆಡಿಎಸ್ ಅನ್ನ ತೆಗಳಿದ್ದಾರೆ ಅವರ ಶಿಷ್ಯರು, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಪುನರುಚ್ಚರಿಸಿದ್ದಾರೆ ಚಾಮುಂಡೇಶ್ವರಿಯ ಸೋಲನ್ನ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಒಂದ್ ಕಡೆ ಚಾಮುಂಡೇಶ್ವರಿ ಸೋಲಿನ ಇನ್ನೂ ಕೂಡ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಪದೇ ಪದೇ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕವಾಗಿ ಯಾರು ಅವರನ್ನು ಸೋಲಿಸಿದ್ರು ಅವರಿಗೆ ಒಂದು ಟಾಂಗ್ ಅನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ನಾನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು 5 ವರ್ಷದಲ್ಲಿ ಒಳ್ಳೆ ಆಡಳಿತ ಕೊಡ್ತೇನೆ ಹೊರತು ಈ ಸ್ವಾಭಿಮಾನದಿಂದ ನಾನು ಆಡಳಿತ ನಡೆಸಿದ್ದೇನೆ ಹೊರತು ಯಾರಿಗೂ ಕೂಡ ತಲೆಬಾಗಿಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳೋದ್ರ ಮೂಲಕವಾಗಿ ತನ್ನ ವಿರೋಧಿಗಳಿಗೆ ಒಂದು ತಿರುಗೇಟನ್ನ ಕೊಟ್ಟಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮುಖ್ಯವಾಗಿ ಅವರ ಶಿಷ್ಯಂದರು ಸಿದ್ದರಾಮಯ್ಯನವರ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಮುಖ್ಯವಾಗಿ ವಸತಿ ಸಚಿವರಾಗಿದ್ದ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ವಸತಿ ಸಚಿವರಾಗಿರುವಂತಹ MTV ನಾಗರಾಜ್ ಆಗಿರ್ಬೋದು, ಶಾಸಕ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಜೊತೆಗೆ HM ರೇವಣ್ಣ ಸೇರಿದಂತೆ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಒಂದು ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಎಸ್ ಟಿ ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ವಲ್ಪ ಕೋಪ ಬಂದಾಗ ಮಾತಾಡ್ತೀನಿ ಅಷ್ಟೇ, ಇಲ್ಲೇನು ಇಲ್ಲ. ನನ್ನ ಹೃದಯ ಮಗಳಿದೆ. ಆಂಜನೇಯ ಹೇಳ್ತಿದ್ದಲ್ಲ, ರಾಮ 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 ಅಂತ ಹೇಳ್ತಾ ನಾವೇ ಸಿದ್ದರಾಮಯ್ಯ. ನಾನು ಆವತ್ತಿಂದ ಕೂಡ ಈ ಕ್ಷಣದವರೆಗೂ ಸಿದ್ದರಾಮಯ್ಯನವರು ನನ್ನ ಹೃದಯದ ಅಂತರಾಳದಲ್ಲಿ ಸಿದ್ದರಾಮಯ್ಯ 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 ಅಂತ. ಇವೆಷ್ಟು ಇವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.